ಇದು ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗೇನು ಅಂದರೆ ಅವರು ಮೀನು ತಿನ್ನಂಗಿಲ್ಲ, ಅವ್ರಿಗೆ ಒಳ್ಳೇದಿದೆ. ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಮಳಿಗೆಗಳು ಕೂಡ ಮಹಿಳೆಯರೇ ನಿಭಾಯಿಸ್ತಾ ಇದ್ದಾರೆ. ಸ್ಪೆಷಲ್ ಬಟ್ಟೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ವಿಡ್ತ್ ತುಂಬ ಚೆನ್ನಾಗಿದೆ, ಬಟ್ಟೆ ಸಹ ಅಗಲ ಉದ್ದ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಆಟಿಕೆ ಅಂತ ಹೇಳಿದ ಕೂಡಲೇ ನಾವು ಗಮನಿಸುವಂಥದ್ದು ಈ ಆಟದ ಒಂದು ಸೊಗಡು. ಯಾಕಂದರೆ ಮಣ್ಣಿನ ಮೂಲಕವಾಗಿ ತಯಾರಾಗಿರುವಂತಹ ಸರ, ಅದ್ಭುತ ಸರ, ಬಂದು ಖರೀದಿ ಮಾಡಿ. ವೀಕ್ಷಕರೇ, ಬೃಹದ್ದಾಗಿರುವಂತಹ ಮಾರಾಟದ ಮಳಿಗೆ, ವಸ್ತು ಪ್ರದರ್ಶನದ ಮಳಿಗೆ ಸರಸ್ ಮೇಳ 2026ರಲ್ಲಿ ನಾವೀಗ ಗಮನಿಸಲಿಕ್ಕಿರುವಂಥದ್ದು ಬೇರೆ ಬೇರೆ ರೀತಿಯಾಗಿರುವಂಥ ಮಳಿಗೆಗಳು. ಈ ಮಳಿಗೆಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತುಂಟ, ಸುಮಾರು 120 ಮಳಿಗೆ ಇದೆ. 120 ಮಳಿಗೆಯಲ್ಲಿ 15 ಸ್ಟೇಟಿನ ಬೇರೆ ಬೇರೆ ರೀತಿಯಾಗಿರುವಂಥ ಮಳಿಗೆ ಇರುವಂಥದ್ದು. ಒರಿಸ್ಸಾ ಇದೆ, ಬಂಗಾಳ ಇದೆ, ಕೇರಳ ಇದೆ, ಅಸ್ಸಾಂ ಇದೆ, ಎಲ್ಲ ರೀತಿಯಾಗಿರುವಂಥ 15 ಸ್ಟೇಟ್ಗಳು ಇಲ್ಲಿ ಮಳಿಗೆಗಳನ್ನು ಹಾಕಿರುವಂಥದ್ದು. ಆ ಮಳಿಗೆಗಳು ಎಲ್ಲವೂ ಕೂಡ ಆಯಾಯ ಸ್ಟೇಟಿನ ವಿಭಿನ್ನತೆ, ವಿಶಿಷ್ಟತೆ, ಬೇರೆ ಬೇರೆ ರೀತಿಯಾಗಿರುವ ಉತ್ಪನ್ನಗಳಿರುವಂಥದ್ದು ಈ ಮಳಿಗೆಯಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಪ್ರಥಮವಾಗಿರುವಂತಹ ಒಂದು ಮಳಿಗೆ ನೋಡ್ತಾ ಇದ್ದೇವೆ. ಇಲ್ಲಿ ಎಲ್ಲಿಯೂ ಕೂಡ ಬಣ್ಣಗಳನ್ನು ಉಪಯೋಗ ಮಾಡದೆ ವಿಶಿಷ್ಟವಾಗಿರುವಂತಹ ವಸ್ತುಗಳನ್ನು ತಯಾರು ಮಾಡಿರ್ತಾ ಹೋಗ್ತಾರೆ. ಪ್ರತಿಯೊಂದು ರೀತಿಯಾಗಿರುವಂಥ ಉತ್ಪನ್ನಗಳು ಕೂಡ ಮೈಸೂರು ಇನ್ಲೇ ಸೇಮ್ ಕಲರ್ನ ವುಡ್ಗಳನ್ನು ಉಪಯೋಗ ಮಾಡ್ತಾ ಹೋಗ್ತಾರೆ. ಇಲ್ಲಿ ಗಮನಿಸ್ಬೋದು ಬೇರೆ ಬೇರೆ ರೀತಿಯಾಗಿರುವಂಥ ಚಿತ್ರವನ್ನು ನೋಡ್ತಾ ಹೋಗ್ತೇವೆ. ವೀಕ್ಷಕರಲ್ಲಿ ಗಮನಿಸ್ಬೋದು, ಬಹಳ ಬೃಹದಾಗಿರುವಂಥ ಒಂದು ಚಿತ್ರ ಗಮನಿಸ್ತಾ ಹೋಗ್ತೇವೆ. ಆ ಚಿತ್ರದಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು, ವಿಭಿನ್ನವಾಗಿರುವಂಥ ಬಣ್ಣಗಳನ್ನು ನೋಡ್ತಾ ಹೋಗ್ತೇವೆ. ವಿಭಿನ್ನ ಬಣ್ಣಗಳಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಬಣ್ಣಗಳು ಎಲ್ಲಿಯೂ ಕೂಡ ಬಣ್ಣಗಳಲ್ಲ, ಅದು ಆಯಾಯ ಮರಗಳು ಅಂಥೇಳಿ. ಆ ಆಯಾಯ ಮರಗಳನ್ನು ಉಪಯೋಗ ಮಾಡಿಕೊಂಡೇ ಅಲ್ಲಿ ಬಣ್ಣಗಳನ್ನು ಕಾಣ್ತದೆ. ಆ ನವಿಲಿನ ಪ್ರತಿಯೊಂದು ಬಣ್ಣದಲ್ಲಿಯೂ, ಆ ರೆಕ್ಕೆಯಲ್ಲಿರ್ಬೋದು, ಬುಕ್ಕದಲ್ಲಿರ್ಬೋದು, ಅಥವಾ ಕೊಕ್ಕಿನಲ್ಲಿರ್ಬೋದು, ಪ್ರತಿಯೊಂದು ಬಣ್ಣಗಳು ಕಾಣ್ತೇವಲ್ಲ, ಅಥವಾ ರಾಧಾಕೃಷ್ಣರಲ್ಲಿ ಕಾಣುವಂಥ ಬಣ್ಣಗಳಿದೆಯಲ್ಲ, ಅವೆಲ್ಲವೂ ಕೂಡ ಸೇಮ್ ಬಣ್ಣಗಳು, ಅವೆಲ್ಲವೂ ಕೂಡ ಮರದ ಬಣ್ಣಗಳು. ಅಂದರೆ ಮರಗಳನ್ನು ಉಪಯೋಗ ಮಾಡಿಕೊಂಡೇ ಬಣ್ಣಗಳನ್ನು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಒಂದು ವಿಶಿಷ್ಟವಾಗಿರುವಂಥ ಮಳಿಗೆಯನ್ನು ಕೂಡ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ಇದೊಂದು ಬಹಳ ವಿಶೇಷ ಏನು ಅಂತ ಹೇಳಿದರೆ, ಈ ಮಳಿಗೆಯಲ್ಲಿ ಈ ಒಂದು ಎಲ್ಲ ರೀತಿಯಾಗಿರುವ ನಾವು ಗಮನಿಸಿ ಹೋಗ್ತೇವೆ. ಪ್ರತಿಯೊಂದು ರೀತಿಯಾಗಿರುವಂಥ ಇದರಲ್ಲಿ ತೊಗಲುಗೊಂಬೆ ಆಟ ಅಂತೇಳಿ ಗಮನಿಸ್ತಾ ಹೋಗ್ತೇವೆ. ಈ ತೊಗಲುಗೊಂಬೆ ಆಟ ಆಡುವಂತಹ ಆ ಒಂದು ಪಂಗಡದವರು ಈ ಒಂದು ಚಿತ್ರಣ ಮಾಡಿದ್ದಾರೆ. ಇದರಲ್ಲಿ ಏನು, ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಗೂಡು ದೀಪದ ಗಮನಿಸ್ತಾ ಹೋಗ್ತೇವೆ. ಎಲ್ಲವೂ ಕೂಡ ಲೆದರ್, ಯಾವುದೇ ಕಾರಣಕ್ಕೂ ಇದೊಂದು ಪೇಪರ್ಗಳಲ್ಲ, ಲೆದರ್ಗಳು. ಆ ಲೆದರ್ನ ಮೂಲಕವಾಗಿ ತಯಾರು ಮಾಡ್ತಾ ನಮಗೊಂದು ವಿಶಿಷ್ಟ ಮನೋರಂಜನೆಯನ್ನು ಕೊಡುವಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ. ನೋಡ್ತಾ ಹೋಗ್ಬೋದು, ಆ ಆಂಜನೇಯ ಸ್ವಾಮಿಯನ್ನು ನೋಡ್ತಾ ಹೋಗ್ಬೋದು. ಆ ಆಂಜನೇಯ ಸ್ವಾಮಿ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತದೆ ಇದು ತೊಗಲುಗೊಂಬೆ ಆಟದವರು ಮಾಡ್ತಾ ಹೋಗುವಂಥದ್ದು. ಯಾಕಂತ ಹೇಳಿದರೆ, ಕೇವಲ ಹಿಂದಿನಿಂದ ಒಬ್ಬ ವ್ಯಕ್ತಿ ನಿಲ್ಲುವ ಮೂಲಕವಾಗಿ ಇದರಿಂದ ಒಂದು ಬೇರೆ ಬೇರೆ ರೀತಿಯಾಗಿರುವಂಥ ಆಟಗಳು, ಅದು ದೊಡ್ಡ ಆಟ ಇರ್ಬೋದು, ಸಣ್ಣ ಆಟ ಇರ್ಬೋದು, ಅಥವಾ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಬಂದಾಗ ಯಕ್ಷಗಾನಗಳನ್ನು ಇರ್ಬೋದು, ಇವನ್ನೆಲ್ಲವನ್ನು ಆಡಿಸ್ತಾ ಹೋಗ್ತಾರೆ ಈ ತೊಗಲುಗೊಂಬೆ ಆಟದ ಮೂಲಕವಾಗಿ. ವ್ಯಕ್ತಿ ಇಲ್ಲ, ವಸ್ತು ಇರ್ತದೆ, ಆ ವಸ್ತುವಿನ ಹಿಂದೆ ಒಬ್ಬ ಸೂತ್ರಧಾರ ಇರ್ತಾನೆ, ಅವನ ಮೂಲಕವಾಗಿ ನಿರ್ಮಾಣ ಮಾಡ್ತಾರೆ. ಅಂತಹ ಒಂದು ವ್ಯಕ್ತಿ, ಅಂತಹ ಒಂದು ಚಿತ್ರಣವನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ವಿಶಿಷ್ಟವಾಗಿರುವಂತಹ ಮಳಿಗೆಯಲ್ಲಿ. ಹಾಗಾಗಿ ಪ್ರತಿಯೊಂದು ರೀತಿಯಾಗಿರುವಂಥ ವಸ್ತುಗಳ ಮಳಿಗೆ ಇರ್ತಾ ಹೋಗ್ತದೆ. ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಮಳಿಗೆಗಳು ಕೂಡ ಮಹಿಳೆಯರೇ ನಿಭಾಯಿಸ್ತಾ ಇದ್ದಾರೆ. ಮಹಿಳೆಯರನ್ನು ಬಿಟ್ಟರೆ ಬೇರೆ ಯಾರು ಕೂಡ ನಿಭಾಯಿಸ್ತಾ ಇಲ್ಲ. ಹಾಗಾದರೆ ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ವಿಶೇಷವಾಗಿರುವಂಥ ಪ್ರಾತಿನಿಧ್ಯಗೊಳ್ಳಿಕ್ಕೆ ಇರುವಂತಹ ಮಳಿಗೆ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಇತ್ತ ಗಮನಿಸ್ಬೋದು, ಬೇರೆ ಬೇರೆ ರೀತಿಯಾಗಿರುವಂತಹ ಅಲಂಕಾರಿಕ ವಸ್ತುಗಳನ್ನು ಗಮನಿಸ್ತಾ ಹೋಗ್ತೇವೆ. ಮಹಿಳೆಯರಂತೂ ಅಲಂಕಾರಿಕ ವಸ್ತು ಅಂತ ಹೇಳಿದಾಗ ಅಲ್ಲೇ ನಿಂತು ಬಿಡುವಂತಹ ಪ್ರಸಂಗವೂ ಕಾಣ್ತಾ ಹೋಗ್ತವೆ. ಅಂತಹ ಒಂದು ಕ್ರಿಯೇಟಿವ್ ಟೈಪಿನಲ್ಲಿರುವಂತಹ ಅಲಂಕಾರಿಕ ಮಳಿಗೆಯನ್ನು ನೋಡ್ಬೋದು. ಮೇಲ್ಭಾಗದಲ್ಲಿ ವಿಶಿಷ್ಟವಾಗಿರುವಂಥ ಬಗೆಯ ರೀತಿಯಾಗಿರುವಂಥ ಅಲಂಕಾರಿಕ ಮಳಿಗೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯೂ ಕೂಡ ತನ್ನದೇ ಆಗಿರುವಂಥ ವಿಶಿಷ್ಟ ಶೈಲಿಯ ಬ್ಯಾಗ್ಗಳು ಗಮನಿಸ್ಬೋದು. ತಮಗೆ ಬೇರೆ ಬೇರೆ ರೀತಿಯಾಗಿರುವಂಥ ಬ್ಯಾಗ್ ಬೇಕಾಗ್ತದೆ. ಎಲ್ಲಿಯೂ ಕಾಣದ ರೀತಿಯಾಗಿರುವಂಥ ಬ್ಯಾಗ್ಗಳು, ಚಿಕ್ಕ ಬ್ಯಾಗ್ ಬೇಕಾಗ್ತದೆ, ಸೊ ದೊಡ್ಡ ಬ್ಯಾಗ್ ಬೇಕಾಗ್ತದೆ. ಎಲ್ಲವೂ ಕೂಡ ತಾನೇ ತಯಾರಿಸುವ ಮೂಲಕವಾಗಿ ಇಲ್ಲಿರುವಂಥ ಮಳಿಗೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರೊಬ್ಬ ತಯಾರಿಸುವಂಥದ್ದು ಅಂತೇಳಿ ಅಲ್ಲ, ಎಲ್ಲವೂ ಕೂಡ ಇಲ್ಲಿ ತಯಾರಿಸುವಂಥದ್ದು ಮಹಿಳೆಯರೇ. ಇಲ್ಲಿ ನೋಡ್ತಾ ಹೋಗ್ಬೋದು, ಇದು ಎಲ್ಲ ದೇವಸ್ಥಾನಗಳ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದಾಗಲೇ ಇದೆಲ್ಲವೂ ಕಾಣಿಸೋಗ್ತವೆ. ಇದೆಲ್ಲ ರಂಗೋಲಿ ಬಿಡಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಆಗುವಂತಹ ಬೇರೆ ಬೇರೆ ರೀತಿಯಾಗಿರುವ ವಿಭಿನ್ನವಾಗಿರುವಂತಹ ಚಿತ್ರಣಗಳನ್ನು ಗಮನಿಸ್ತಾ ಹೋಗ್ತೇವೆ. ಪ್ರತಿಯೊಂದು ರೀತಿಯಾಗಿರುವಂತಹ ಚಿತ್ರಣದಲ್ಲೂ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಇದರ ಹಿಂದೆ ಮಹಿಳೆಯರ ವಿಶೇಷವಾಗಿರುವಂಥ ಪರಿಶ್ರಮ ಇದೆ. ಹಾಗಾಗಿ
ಸ್ವಸಹಾಯ ಸಂಘಗಳ ಮೂಲಕವಾಗಿ ನಿರ್ಮಾಣವಾಗಿರುವಂಥದ್ದು. ಆ ಮೂಲಕವಾಗಿ ನೋಡ್ತಾ ಹೋಗ್ಬೋದು, ಬಹಳ ಸುಂದರಮಯವಾಗಿರುವಂಥ ಮರದ ರೂಪದಲ್ಲಿರುವಂತಹ ವಿಶಿಷ್ಟವಾಗಿರುವಂತಹ ಈ ಒಂದು ವಸ್ತುಗಳನ್ನು ನೋಡ್ತಾ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೋಡಿ, ಕಣ್ಣಾರೆ ನೋಡಿದವನಿಗೆ ಮಾತ್ರ ಇದರ ಸೊಗಡು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಸುಂದರಮಯವಾಗಿ ಇದರ ವಿಶಿಷ್ಟವಾಗಿ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥದ್ದು, ಆ ಚಪಾತಿ ಮಾಡುವಂಥದ್ದು ಹಿಡಿದು ನಮಗೆ ಬೇಕಾಗುವಂತಹ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳನ್ನು ಸರ್ವ್ ಮಾಡಲಿಕ್ಕೆ ಅಥವಾ ನಮ್ಮ ಡೈನಿಂಗ್ ಟೇಬಲ್ ಇಡಲಿಕ್ಕೆ ಬೇಕಾಗುವಂಥ ಸ್ಪೆಷಾಲಿಟಿ ಐಟಮ್ಸ್ಗಳಿರೊಟ್ಟೊಟ್ಟಿಗೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಇಲ್ಲಿ ಮಳಿಗೆಯಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಂದು ರೀತಿಯ ವಸ್ತುಗಳು ಕೂಡ ನೋಡ್ತಾ ಹೋಗ್ಬೋದು. ಅದ್ದೂರಿ ಆಗಿರುವಂಥ ಒಂದು ಗ್ರ್ಯಾಂಡ್ ಆಗಿರುವಂಥ ಶಾಲುಗಳನ್ನು ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥ ಬಿಸ್ನೆಸ್ ಮ್ಯಾನ್ಗಳು ಅಥವಾ ರಾಜಕಾರಣಿಗಳು ಟ್ರೆಡಿಷ್ನಲ್ ಕಾನ್ಸೆಪ್ಟಿಗೆ ಹೋದಾಗ, ಟ್ರೆಡಿಷ್ನಲ್ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಒಂದು ಶಾಲುಗಳನ್ನು ಹಾಕ್ತಾ ಹೋಗ್ತಾರೆ. ಸೊ ಯುವರ್ ಸ್ಟೇಟ್ ಮಣಿಪುರದವರು ನೋಡ್ತಾ ಹೋಗ್ಬೋದು. ಇವರು ಮಣಿಪುರದವರು ಆಗಿರುವವರು ನೋಡ್ತಾ ಹೋಗ್ಬೋದು. ಭಾಳ ವಿಶೇಷ ಏನು ಅಂತ ಹೇಳಿದರೆ ಅಲ್ಲಿವರಿಗೆ ಡ್ರೆಸ್ ಮಾಡಿ ಅಥವಾ ಉಡುಪುಗಳಲ್ಲಿ ಬಹಳ ವಿಶೇಷವಾಗಿರುವಂತಹ ಆಸಕ್ತಿ ನೋಡ್ಬೋದು. ಮಹಿಳೆಯರಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯ ಶಾಲೆಗಳಿರ್ಬೋದು ಅಥವಾ ಪುರುಷರಿಗೆ ಬೇಕಾಗುವಂಥ ಬೇರೆ ಬೇರೆ ಶಾಲೆ. ಮತ್ತು ಹೌ ಮಚ್ ರುಪೀಸ್? 250 250 ರೂಪಾಯಿಗೆ ಭಾಳ ಸುಂದರಮಯವಾಗಿರುವಂಥ ಒಂದು ಶಾಲೆ ಆಗ್ತದೆ. ಇದು ಹಾಕ್ಕೊಂಡು ಆಗನೇ ಅದರ ಒಂದು ಜಲಕ್ಕೆ ಗೊತ್ತಾಗುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ಸೊ ಬೇಬಿ ಡ್ರೆಸ್ಸಸ್ಗಳು ಗಮನಿಸ್ಬೋದು. ಹೌ ಮಚ್ ರುಪೀಸ್? ಓಕೆ, ನೋಡ್ತಾ ಹೋಗ್ಬೋದು. ಇದರಲ್ಲಿ ಕೂಡ ಭಾಳ ಚೆನ್ನಾಗಿರುವಂಥದ್ದು. ಅದಕ್ಕೆ ವಿತ್ ವೇಲಿದೆ ಆ್ಯಂಡ್ ಪ್ಯಾಂಟ್ ಇರುವಂಥದ್ದು. ನೋಡಿ, ಎಷ್ಟು ಕಚ್ಚೆ ಟೈಪ್ನ ಭಾಳ ಚೆನ್ನಾಗಿರುವಂಥ ಡ್ರೆಸ್ಸು. ಇದು ಕೂಡ ನಿಯಮಿತ ಬೆಲೆಯಲ್ಲಿ ಸಿಗುವಂಥದ್ದು. ನೋಡ್ತಾ ಹೋಗ್ಬೋದು. ಭಾಳ ಚೆನ್ನಾಗಿರುವಂತಹ ಒಂದು ಬ್ಯಾಗ್ ಗಮನಿಸ್ಬೋದು. ಕ್ಲಿಯರ್ಲಿ ಗ್ರೇಟ್. ಇವರೇ ತಯಾರು ಮಾಡಿರ್ತಾ ಹೋಗ್ತದೆ. ಸೊ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳು ಗಮನಿಸ್ಬೋದು. ಭಾಳ ಚೆನ್ನಾಗಿರುವಂಥದ್ದು, ಸುಂದರಮಯವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಂದು ರೀತಿಯಾಗಿರುವಂಥ ಅಲಂಕಾರಿಕ ವಸ್ತುಗಳು ಇದೆಲ್ಲವೂ ಕೂಡ ವಿಶೇಷವಾಗಿ ನಾವು ಹೆಚ್ಚಿನ ಕಡೆಯಲ್ಲಿ ಗಮನಿಸುವಂಥದ್ದು. ಇಂಥ ಒಂದು ಸುಂದರಮಯವಾಗಿರುವಂಥದ್ದು. ನಿಮ್ಮ ಸ್ಟೇಟ್, ಯುವರ್ ಸ್ಟೇಟ್? ತೆಲಂಗಾಣದವರು ನೋಡ್ತಾ ಹೋಗ್ಬೋದು. ತೆಲಂಗಾಣ ಪ್ರದೇಶದವರು ಕೂಡ ಇಲ್ಲಿ ಬಂದಿರೋ ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ರೀತಿಯಾಗಿರೋ ಸುಮಾರು 15 ಸ್ಟೇಟ್ಗಳಿದೆ ಹೇಳಿದಲ್ಲ. ಈಗಲೇ ಒಂದು 2 ಸ್ಟೇಟ್ಗಳನ್ನು ಮಾಡ್ತಾ ಹೋದೆವು. ಇದೀಗ ನೋಡುವಂಥದ್ದು ತೆಲಂಗಾಣ. ಹಾಗಾಗಿ ತೆಲಂಗಾಣದ ವಿಶಿಷ್ಟವಾಗಿರುವಂಥ ಆಭರಣಗಳು, ಅಲಂಕಾರಿಕ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಆ ಬದಿಯಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ವಿಭಿನ್ನತೆಯಾಗಿರುವಂತಹ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಪ್ರತಿಯೊಂದು ರೀತಿಯ ವಸ್ತುಗಳಲ್ಲಿಯೂ ಕೂಡ ವಿಶೇಷತೆ, ವಿಭಿನ್ನತೆ ಮತ್ತು ಒಂದು ವೆರೈಟಿ ಆಗಿರುವಂತಹ ಕಲರ್ಫುಲ್ ಆಗಿರುವಂಥ ಡಿಸೈನ್ಗಳನ್ನು ಹೊಂದಿರುವಂಥದ್ದು ಈ ಒಂದು ಮಳಿಗೆಯಲ್ಲಿ. ಹಾಗಾಗಿ ಪ್ರತಿಯೊಂದು ರೀತಿಯಾಗಿರುವಂತಹ ಉತ್ಪನ್ನಗಳಲ್ಲಿಯೂ ಕೂಡ ವಿಭಿನ್ನತೆಗಳನ್ನು ಗಮನಿಸಿ ಹೋಗ್ತದೆ. ಭಾಳ ಚೆನ್ನಾಗಿರುವಂಥದ್ದು. ವಿಚ್ ಟೈಪ್ ಆಫ್ ಸಾರಿ? ಇಳ್ಕಲ್ ಸೀರೆ. ನಮ್ಮ ಕರ್ನಾಟಕದವರೇ. ಎಸ್, ಇಳ್ಕಲ್ ಸೀರೆಯನ್ನು ಗಮನಿಸ್ಬೋದು. ಇಳ್ಕಲ್ ಸೀರೆ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಆಸಕ್ತಿ. ಮೇಡಮ್ ನಮಸ್ತೆ. ಇಳ್ಕಲ್ ಸೀರೆಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಊರು? ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು. ಅವೇ ತಯಾರು ಮಾಡ್ತೀರಾ? ನಾವೇ ರೆಡಿ ಮಾಡ್ತಾ ಇದ್ದೀವಿ. ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಟೈಪ್ ಇದೆ ಅಂತ ಇಳ್ಕಲ್ ಸೀರೆ? ಇಳ್ಕಲ್ ಸೀರೆ ಅಂದರೆ ಕಸೂತಿ ಇದೆ, ಮತ್ತು ಮಸರಾಯಿ ಕಾಟನ್ ಸೀರೆ ಇದೆ, ಖಾದಿ ಕಾಟನ್ ಇದೆ, ಸೆಮಿ ಸಿಲ್ಕ್ ಇದೆ, ಎಲ್ಲ ಥರ ಇಳ್ಕಲ್ ಸೀರೆ, ಹ್ಯಾಂಡ್ಲೂಮ್ ಇದೆ, ಮಷಿನ್ ವರ್ಕ್ನೂ ಇದೆ. ಅಂದ್ರೆ ಈಗ ನೀವು ಆರ್ಡರ್ ಕೊಟ್ಟರೆ ನೀವು ಬಲ್ಕಿಯಾಗಿ ತರಿಸ್ಕೊಡ್ತೀರಿ? ಹಾಂ, ಕೊಡ್ತೀವಿ ಸರ್. ಆರ್ಡರ್ ಕೊಟ್ಟರೆ ಕೊರಿಯರ್ ಮುಖಾಂತರ ಮನೆಗೆ ಕಳಿಸ್ತೀವಿ ಸರ್. ನೋಡ್ತಾ ಹೋಗ್ಬೋದು. ನೀವು ಇಲ್ಲೊಮ್ಮೆ ಬಂದು ಈ ಸೀರೆ ಲೈಕ್ ಆಯಿತು ಅಂತ ಹೇಳಿದಾಗ, ನಿಮ್ಮ ಫಂಕ್ಷನ್ಗೆ ಸಾರಿ ಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ಆರ್ಡರ್ ಮಾಡ್ತಾ ಹೋಗ್ತಾರೆ. ಒಮ್ಮೆ ಭೇಟಿ ಕೊಡಿ. ಭೇಟಿ ಕೊಟ್ಟ ನಂತರ ಗೊತ್ತಾಗೋದು ಇಲ್ಲಿರುವಂತಹ ಜಲಕುಳಿ ಸ್ಪೆಷಾಲಿಟಿಗಳು ಎಲ್ಲ ನೋಡ್ತಾ ಹೋಗ್ಬೋದು. ಮಹಿಳೆಯರೇ ವಿಶೇಷವಾಗಿ ಪ್ರಾತಿನಿಧ್ಯ ವಹಿಸಿಕೊಂಡು ಸ್ವಸಹಾಯ ಗುಂಪುಗಳ ಮೂಲಕವಾಗಿ ತಯಾರು ಮಾಡುವಂಥ ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ಮತ್ತೊಂದು ರೀತಿಯಾಗಿರುವಂತಹ ಸಾರಿ ಮಳಿಗೆಯನ್ನು ಗಮನಿಸ್ತಾ ಹೋಗ್ತೇವೆ. ತಮ್ಮ ಸ್ಟೇಟ್? ತೆಲಂಗಾಣದವರು. ಯಾವ ಟೈಪ್ ಸಾರಿ? ಪೋಚಂಪಳ್ಳಿ ಅಂತ ಹೇಳುವಂಥದ್ದು ಗಮನಿಸ್ಬೋದು. ಭಾಳ ಚೆನ್ನಾಗಿರುವಂಥ ಮತ್ತೊಂದು ಟೈಪ್ಸ್ನ ಸಾರಿ. ಏನು ಸ್ಪೆಷಾಲಿಟಿ? ಸಾರಿ ಸ್ಪೆಷಾಲಿಟಿ హ్యాండ్లూమే అండి సార్. ಏನೋ ಹಿಂದಿ ಅವ್ರ ಇಂಗ್లీష్? తెలుగు. మాది యాదాద్రి డిస్టిక్ పోచంపల్లి అండి. మేము తయారు చేసేది హ్యాండ్లూమ్స్ పూరా బనాతీము. అదేగా ಎಲ್ಲ ರೀತಿಯಾಗಿರುವಂಥ ಡಿಸೈನ್ಗಳಲ್ಲಿ ಗಮನಿಸ್ಬೋದು. ಎಲ್ಲ ರೀತಿಯ ವೆರೈಟಿಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಅದರೊಟ್ಟಿಗೆ ನೋಡ್ತಾ ಹೋಗ್ಬೋದು ಕಲರ್ಫುಲ್ ಆಗಿರುವಂತಹ ಕಲರ್ ಆಗಿರುವಂಥ ಡ್ರೆಸ್ ನೋಡಿದ್ರೆ ಕಂಪ್ಲೀಟ್ಲಿ ಹೋಮ್ ಮೇಡ್, ಕಂಪ್ಲೀಟ್ಲಿ ಪ್ಯೂರ್ ಆಗಿರುವಂಥ ಹೋಮ್ ಮೇಡ್ ತಯಾರುವಂಥದ್ದು, ರೆಡಿಮೇಡ್ ಆಗಿರುವಂಥದ್ದು ಇವರೇ ತಯಾರು ಮಾಡ್ತಾ ಹೋಗುವಂಥದ್ದನ್ನು ಗಮನಿಸ್ಬೋದು. ತೆಲಂಗಾಣದ ಪ್ರದೇಶದವರು ಇಂಥ ಬೇರೆ ಬೇರೆ ರೀತಿಯಾಗಿರುವಂತಹ ಸಾರಿ ಮಳಿಗೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯಾಗಿರುವಂತಹ ಉಡುಪುಗಳು, ಬೇರೆ ಆಗಿರುವಂಥ ಶಾಲೆ ಇರ್ಬೋದು ಅಥವಾ ಪಂಚೆ ಇರ್ಬೋದು, ಹೀಗೆ ವಿಭಿನ್ನ ರೀತಿಯಾಗಿರುವಂಥ ವಸ್ತುಗಳು ಕೊಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇವೆಲ್ಲವೂ ಕೂಡ ವಿಶೇಷವಾಗಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇಂಥ ಒಂದು ಮಳಿಗೆಯಲ್ಲಿ, ಇಂಥ ಒಂದು ಪ್ರದೇಶದಲ್ಲಿ ನೋಡಲಿಕ್ಕೆ ಭಾಳ ಖುಷಿ ಆಗುವಂಥದ್ದು.
ಬಂದಿರುವಂಥ ಗ್ರಾಹಕರು ಯಾವ ರೀತಿ ಆಗಿರುವಂಥ ಖುಷಿ ಪಡ್ತಾರೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ಯಾವ ರೀತಿಯ ಖುಷಿ ಆಗ್ತಾ ಉಂಟು, ಹೇಗೆ ಗೊತ್ತಾಯ್ತು ಇಲ್ಲಿ ಇದೆ ಅಂತೇಳಿ? ನಮಗೆ ನ್ಯೂಸ್ ಪೇಪರಲ್ಲಿ ಎಲ್ಲ ನೋಡಿದ್ವಿ, ಅದಕ್ಕೆ ಗೊತ್ತಾಯ್ತು ಇಲ್ಲಿ. ಏನೆಲ್ಲ ಸ್ಪೆಷಾಲಿಟಿ ಇದೆ, ಏನೆಲ್ಲ ಸ್ಪೆಷಲ್ ಬಟ್ಟೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ವಿಡ್ತ್ ತುಂಬ ಚೆನ್ನಾಗಿದೆ, ಬಟ್ಟೆ ಸಹ ಅಗಲ ಉದ್ದ ಎಲ್ಲ ತುಂಬ ಚೆನ್ನಾಗಿದೆ. ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಇಲ್ಲ, ಈಗ ಮಾಡ್ಬೇಕಷ್ಟೇ, ಇವಾಗ ಬಂದಿದ್ದು. ಫುಡ್ ಮಳಿಗೆಗಳಿಗೆ ಹೋದ್ರಾ? ಇಲ್ಲ, ಹೋಗ್ಲಿಲ್ಲ ಇನ್ನು. ಬೇಕಷ್ಟೇ. ಅಮ್ಮ ನಿಮಗೆ ಹೇಗೆ ಖುಷಿ ಆಯ್ತು? ನಮ್ಗೆ ರೇಟ್ ಇಷ್ಟ ಆಯ್ತು. ಏನೆಲ್ಲ ಪ್ರಾಡಕ್ಟ್ಗಳನ್ನು ನೋಡಿದ್ರಿ ಈಗ ಸದ್ಯ ಮಟ್ಟಿಗೆ? ಸದ್ಯಕ್ಕೆ ಬ್ಯಾಗ್ ನೋಡಿದ್ವಿ, ಜೂಟಲ್ಲಿ ಎಲ್ಲ ಎಲ್ಲ ಇಷ್ಟ ಆಯ್ತು. ಎಲ್ಲವೂ ಕೂಡ ಖುಷಿ ಆಗುವಂಥದ್ದು. ಮಹಿಳೆಯರಿಗಂತೂ ಬಹಳಷ್ಟು ದೊಡ್ಡ ಮಟ್ಟದ ಸ್ವಾದಿಷ್ಟವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ರೀತಿಯಾಗಿರುವಂಥ ಹ್ಯಾಪಿನೆಸ್ನ ಆಗಿರುವಂಥದ್ದು ಒಂದು ಮಳಿಗೆ ಆಗಿರುವಂಥದ್ದು ನೋಡ್ತಾ ಹೋಗ್ಬೋದು. ವಾವ್, ಚೆನ್ನಾಗಿರುವಂಥ ಬ್ಯಾಗ್ಗಳ ದೊಡ್ಡ ರೀತಿಯಾಗಿರುವಂಥ ಒಂದು ಶಾಲನ್ನೇ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಮರೆವಾಡ ಅಂತ ಹೇಳುವ ಧಾರವಾಡದ ಪ್ರದೇಶದವರು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಭಾಳ ಚೆನ್ನಾಗಿದೆ, ವೆರೈಟಿ ಆಗಿರುವಂಥ ಡಿಸೈನ್ ಇದೆ. ಇವನ್ನೆಲ್ಲ ನೀವೇ ಪ್ರೊಡಕ್ಷನ್ ಮಾಡ್ತೀರಾ? ಒಂದು ಬ್ಯಾಗ್ ತಯಾರಾಗಬೇಕು ಅನ್ಸೋದ್ರೆ ಎಷ್ಟು ಸರ್ ನಾವು ಇದೊಂದು 1 ತಾಸಿಂದ 2 ತಾಸು ಒಂದು 10 ಪೀಸ್ ರೆಡಿ ಆಗ್ತದೆ ಸರ್. ಸ್ಕ್ರೀನ್ ಪ್ರಿಂಟಿಂಗ್ ನೋಡ್ತಾ ಹೋಗ್ಬೋದು ವೀಕ್ಷಕರೇ, 1 ತಾಸಿನಲ್ಲಿ ಎಷ್ಟು ಸ್ಪೀಡ್ ಆಗಿ ಮಾಡ್ತಾರೆ ಅಂತ ಹೇಳಿ ಖಂಡಿತವಾಗಿಯೂ ಹ್ಯಾಟ್ಸಪ್ ಹೇಳಲೇಬೇಕು. ಈಗ ಇಲ್ಲಿ ಗಮನಿಸುವಂಥದ್ದು ವೆರೈಟಿ ಆಗಿರುವಂಥ ಕಲರ್ಸ್ಗಳಿದೆಯಲ್ಲ, ಇದಕ್ಕೆ ಬೇಕಾಗಿರುವಂತಹ ಕಲರ್ಸ್ಗಳು ಹೇಗೆ ಕಲೆಕ್ಟ್ ಮಾಡ್ತಾರೆ ಸರ್? ಬೇರೆ ಕಡೆಯಿಂದ ಚೆನ್ನೈ, ಕಲ್ಕತ್ತಾ. ಅಂದ್ರೆ ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಇದು 2018ರಿಂದ ಮಾಡ್ತಾ ಇದ್ದೇವೆ ಸರ್. 2018ರಿಂದ ಮಾಡ್ತಾ ಇದ್ದೇವೆ. ಸುಮಾರು ಒಂದು 8 ವರ್ಷಗಳಿಂದ ಇವರ ವಿಶೇಷವಾಗಿರುವಂತಹ ಉದ್ಯೋಗ ಕಾಣ್ತಾ ಇದ್ರು. ಖಂಡಿತವಾಗಿ ಇಲ್ಲಿಯೂ ಕೂಡ ಎಲ್ಲ ಇಲಾಖೆಗಳು ಸಪ್ಲೈ ಮಾಡ್ತಾ ಹೋಗ್ತಾರೆ. ಖಂಡಿತವಾಗಿ ವೀಕ್ಷಕರು ಬರುವ ಮೂಲಕವಾಗಿ ಖುಷಿಯ ರಸದ ಔತಣವನ್ನೇ ಅನುಭವಿಸ್ಬೋದು ಅಂತ ಹೇಳಿ. ಮಕ್ಕಳ ಆಟಿಕೆ ಅಂತೇಳಿ, ಯಾಕಂದರೆ ಮಕ್ಕಳಿಗೆ ವಿಶೇಷವಾಗಿ ಆಟಿಕೆ ಅಂತ ಹೇಳಿದ ಕೂಡಲೇ ನಾವು ಗಮನಿಸುವಂಥದ್ದು ಈ ಆಟದ ಒಂದು ಸೊಗಡು. ಯಾಕಂದರೆ ಈ ಶಬ್ದಗಳನ್ನು ನಾವು ಕೇಳ್ತಾ ಇದ್ದಾಗಲೇ ನಮಗೆ ವಿಭಿನ್ನವಾಗಿರುವಂಥ ಒಂದು ಖುಷಿ ಆಗುವಂಥದ್ದು ಅಲ್ವಾ? ಏನು ಸೌಂಡ್ ಒಂದು ಈ ಬೇರೆ ರೀತಿಯಾಗಿರುವಂತಹ ವಿಭಿನ್ನ ಶಬ್ದಗಳಿರುವಂಥದ್ದು. ಯಾಕಂದರೆ ಮಹಿಳೆಯರಿಗೆ ಮಾತ್ರ ಹೇಳಿದರೆ ಇಲ್ಲ, ನಿಮ್ಮೊಟ್ಟಿಗೆ ಒಂದು ಮಕ್ಕಳಿಗೂ ಕೂಡ ಈ ಒಂದು ಖುಷಿಯ ರಸದ ಔತಣವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮಕ್ಕಳು ಭಾಳ ಚೆನ್ನಾಗಿ ಆಟ ಆಡ್ತಾರೆ, ನಮ್ಮ ಮಕ್ಕಳಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತದೆ. ಸೊ ಎಲ್ಲ ರೀತಿಯಾಗಿರುವಂಥ ನೋಡ್ತಾ ಹೋಗ್ಬೋದು. ಬುಗುರಿಯ ಟೈಪಲ್ಲಿ ಇರ್ಬೋದು, ಪ್ರತಿಯೊಂದು ರೀತಿಯಾಗಿರುವಂತಹ ಆಟಿಕೆಗಳನ್ನು ಕೂಡ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ವಿಭಿನ್ನತೆಯಲ್ಲಿ ವಿಶೇಷತೆಯನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ನಮ್ಮ ಭಾರತ ದೇಶ. ಅಂತಹ ಒಂದು ಕ್ಷಣದಲ್ಲಿ ನೋಡ್ತಾ ಹೋಗ್ಬೋದು. ಕೈಯಲ್ಲೇ ವಿಶೇಷವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಇದರ ಆಟದ ಸೊಗಡು ಆಟ ಆಡಿದವನಿಗೆ ಗೊತ್ತು ಅಂಥೇಳಿ. ಹಾಗಾಗಿ ಇದು ದೊಡ್ಡದು. ಓಕೆ, ನೋಡ್ತಾ ಹೋಗ್ಬೋದು, ದೊಡ್ಡದಲ್ಲಿ ಆರುವಂಥದ್ದು. ಇದರ ಆಟ ಆಡ್ತಾ ಇದ್ದಾಗಲೇ ಮನಃಶಾಂತಿ, ಒಂದು ಮನಸ್ಸಿಗೆ ಒಂದು ತೃಪ್ತಿ ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಎಷ್ಟು ಆಟದ ಸಾಮಗ್ರಿ ಇದೆ ಅಂತ ಹೇಳಿದರೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಆಟದ ಸಾಮಗ್ರಿಗಳಿರುವಂಥದ್ದು. ಬೇರೆ ರೀತಿಯಾಗಿರುವಂತಹ ಟ್ರೆಡಿಷ್ನಲ್ ಡ್ರೆಸ್ಸಸ್ಗಳಿರುವಂಥದ್ದು. ಟ್ರೆಡಿಷ್ನಲ್ ಡ್ರೆಸ್ಸಸ್ಗಳು ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳು ಮಹಿಳೆಯರಿಗೆ ಬೇಕಾದ್ರಿದೆ, ಪುರುಷರಿಗೆ ಬೇಕಾಗದಿದೆ, ಪ್ರತಿಯೊಂದು ರೀತಿಯಾಗಿರುವಂಥದ್ದು ಇರುವಂಥದ್ದು. ಅದರೊಟ್ಟಿಗೆ ವಿಶೇಷವಾಗಿ ಗಮನಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಬೇರೆ ರೀತಿಯಾಗಿರುವಂತಹ ಆಭರಣೀಯ ಅಥವಾ ಅಲಂಕಾರಿಕವಾಗಿರುವಂತಹ ಆಭರಣದ ಪಂಜಾಬ್ ಜ್ಯುವೆಲ್ಲರಿ ಅಂತ ಹೇಳುವಂಥದ್ದು. ಸ್ಟೇಟ್ ತಮಿಳುನಾಡು, ಚೆನ್ನೈಯ ಪ್ರದೇಶದವರು ಇಲ್ಲಿ ಗಮನಿಸಬಹುದು. ಇವರದೇ ಆಗಿರುವಂಥ ವಿಶೇಷವಾಗಿರುವಂಥ ಆಭರಣಗಳು ಸುಂದರಮಯವಾಗಿರುವಂಥದ್ದು. ಇಲ್ಲಿ ನೋಡ್ತಾ ಹೋಗ್ಬೋದು. ಗೊಂಬೆಗಳು. ಸ್ಟೇಟ್ ಕೊಪ್ಪಳದವರು, ನಮ್ಮವರೇ, ನಮ್ಮ ಕರ್ನಾಟಕದವರೇ, ಕೊಪ್ಪಳದವರೇ. ಏನು ವಿಶೇಷತೆ, ಏನು ವಿಭಿನ್ನತೆ ಇಲ್ಲಿ ಸರ್? ಇದೇನು ವಿಭಿನ್ನತೆ ಅಂದರೆ ಎಲ್ಲ ಕೈದೆ ಪುರಾತನ ಕಾಲದಿಂದಲೂ ಅಜ್ಜ ಮುತ್ತಜ್ಜ ಅವ್ರ ಕಾಲದಿಂದನೂ ಇದು ಮಾಡ್ಕೊತ ಬಂದಿರೋದು. ಇದನ್ನ ಮುಂದಿನ ತಲೆಮಾರದಲ್ಲಿ ನೆಸಸ್ಬಾರ್ದು ಅಂತ ಇದನ್ನ ಮುಂದುವರ್ಸ್ಕೊಂತ ಹೊಂಟಿದೀವಿ ಸರ್. ಇದ್ರ ಹೇಗೆ ಉಪಯೋಗ ಮಾಡಬಹುದು ಒಂದು ಮನೆಯಲ್ಲಿ ಒಂದು ಇದು ಐಟಮ್ಸ್ ಮಕ್ಕಳ ಕೈಯಲ್ಲಿ ಅವ್ರ ಕೈಯಲ್ಲಿ ಕೊಡೋ ಆಗಿಲ್ಲ, ಸೊಕೇಶಲ್ಲಿ ಫಿಕ್ಸ್ ಮಾಡೋದು. ಕೆಲವೊಬ್ರು ಪೂಜೆನೂ ಮಾಡ್ತಾರೆ ಸರ್. ಜಾಸ್ತಿಯಾಗಿ ಇವನ್ನೆಲ್ಲ ಪೂಜೆನೇ ಮಾಡೋದು. ನವರಾತ್ರಿಯಲ್ಲೂ ಪೂಜೆ, ನಮ್ಮ ಕಡೆ ಇವನ್ನೆಲ್ಲ ಮೋಸ್ಟ್ಲಿ ಪೂಜೆಗೆ ಒಯ್ಯೋದು. ಉತ್ತರ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ಪೂಜೆಗೆ ಒಯ್ತಾ ಹೋಗ್ತಾರೆ. ನೋಡ್ತಾ ಹೋಗ್ಬೋದು. ಎಲ್ಲ ರೀತಿಯ ಹಣ್ಣು ಹಂಪಲುಗಳನ್ನು ಕೂಡ ತಯಾರು ಮಾಡುವಂಥ ಹಣ್ಣು, ಕಾಯಿ, ಅದರೊಟ್ಟಿಗೆ ಹಣ್ಣು ಹಂಪಲುಗಳು ಎಲ್ಲ ರೀತಿಯ ವಿಭಿನ್ನತೆ ಮಾಡ್ತಾ ಹೋಗ್ತಾರೆ. ಎಲ್ಲವೂ ಕೂಡ ಕೈಗಳ ಮೂಲಕವಾಗಿ ತಯಾರು ಮಾಡಿರುವಂಥ ನೋಡ್ತಾ ಹೋಗ್ಬೋದು. ಕೈ ಮಗ್ಗದ ಮೂಲಕವಾಗಿ ಹೇಳುವಾಗ ಕೈಗಳ ಮೂಲಕ ತಯಾರು ಮಾಡಿದ್ದು ಕೊಪ್ಪಳದ ಪ್ರದೇಶದವರು ಇದನ್ನು ಕೂಡ ವಿಭಿನ್ನ ಗಮನಿಸಬಹುದು. ಬೇರೆ ರೀತಿಯಾಗಿರುವಂತಹ ಆ ಬಟ್ಟೆಯ ಮಳಿಗೆಗಳಿರುವಂಥದ್ದು. ಬಟ್ಟೆಯ ಮಳಿಗೆ ಅಂತೂ ಅದ್ಭುತವಾಗಿ ಅಲಂಕಾರಿಕವಾಗಿ ಅದು ಭಾಳ ಖುಷಿ ತರುವಂಥದ್ದು ಇರುವಂಥದ್ದು. ಈ ಬಟ್ಟೆಯಲ್ಲಿ ಕೂಡ ಬೇರೆ ರೀತಿಯಾಗಿರುವಂತಹ ಸಾರಿಯ ಮಳಿಗೆ ಇರ್ಬೋದು. ಆಗಲೇ ಹೇಳ್ತಾ ಹೋದೆವು, ಮಹಿಳೆಯರು ಬಂದಾಗ ಮಹಿಳೆಯರಿಗೆ ಯಾವ ಸ್ಟಾಲಲ್ಲಿ ನಿಲ್ಲುವುದಪ್ಪ ಅಂತ ಹೇಳುವಂಥದ್ದು ಕನ್ಫ್ಯೂಷನ್ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಪ್ರತಿಯೊಂದು ರೀತಿಯಾಗಿರುವಂಥ ಸ್ಟೇಟ್ನವರು ಕೂಡ ಇಲ್ಲಿ ಗಮನಿಸ್ಬೋದು. ಬೆಂಗಾಲ್ನವರು ಇರ್ಬೋದು. ಇವರ ಸ್ಟೇಟ್ ಅಸ್ಸಾಂ, ನೋಡಿ ಅಸ್ಸಾಂನವರು ಇರ್ಬೋದು. ಹೀಗೆ ಅಸ್ಸಾಂ ಟ್ರೆಡಿಷ್ನಲ್ ವೇರ್ಸ್ಗಳು ಎಲ್ಲ ಇರುವಂಥದ್ದು. ಡ್ರೆಸ್ಸಸ್ಗಳು ಭಾಳ ಸುಂದರಮಯವಾಗಿರುವಂಥದ್ದು. ನಿಮ್ಮ ರಾಮನಗರ, ಬೆಂಗಳೂರು ರಾಮನಗರ
ನಮ್ಮ ಕರ್ನಾಟಕದ ಮತ್ತೊಂದು ರೀತಿಯಾಗಿರುವಂಥ ಯಾವ ಟೈಪ್ಸ್ನ ಸಾರೀಸ್ಗಳು? ಮೈಸೂರು ಸಿಲ್ಕ್ಸ್ಗಳು ವಿಶೇಷವಾಗಿರುವಂಥದ್ದು, ಒಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಜರಿ ಸಾರಿಗಳಿರುವಂಥದ್ದು. ಇದೊಂದು ವಿಶೇಷವಾಗಿರುವಂತಹ ಒಂದು ಕರ್ನಾಟಕದ ಸ್ವಸಹಾಯ ಗುಂಪುಗಳ ಮೂಲಕವಾಗಿ ತಯಾರಾಗುವಂತಹ ಆ ಮಳಿಗೆಯನ್ನು ಗಮನಿಸ್ಬೋದು. ಇವರ ಸ್ಟೇಟ್ ತೆಲಂಗಾಣ ನೋಡ್ತಾ ಹೋದು. ತೆಲಂಗಾಣದ ಸುಮಾರು 3 ಮಳಿಗೆಗಳನ್ನು ಗಮನಿಸ್ತಾ ಹೋದೆವು. ಭಾಳ ವೆರೈಟಿ ಆಗಿರುವಂತಹ ಬೆಡ್ಶೀಟ್ಗಳಿರ್ಬೋದು, ಅಥವಾ ವೇಲ್ಗಳಿರ್ಬೋದು, ಟವೆಲ್ಸ್ಗಳಿರ್ಬೋದು, ಎಲ್ಲ ರೀತಿಯಾಗಿರುವಂಥ ಐಟಮ್ಸ್ಗಳು ಇರ್ತಾ ಹೋಗ್ತದೆ. ಎಲ್ಲವೂ ಕೂಡ ಅವರೇ ತಯಾರು ಮಾಡಿರುವಂಥದ್ದು, ನಾವು ನೋಡ್ತಾ ಹೋಗ್ಬೋದು. ಶಾಪಿಗೆ ಹೋದಾಗ ಯಾರೋ ತಯಾರು ಮಾಡಿದ್ದನ್ನು ಮಾರ್ತಾ ಹೋಗ್ತಾರೆ, ಅವರು ತಯಾರು ಮಾಡಿದವರು ಸಿಗುವುದಿಲ್ಲ. ಆದರೆ ಈ ಒಂದು ಮಂಗಳೂರಿನ ಸರಸ್ ಮೇಳದಲ್ಲಿ, ಈ ಕರಾವಳಿ ಗ್ರೌಂಡ್ನಲ್ಲಿ ಅವರೇ ತಯಾರು ಮಾಡಿದವರು ಇರ್ತಾರೆ. ಏನು ಡೌಟ್ಗಳಿದ್ರು ಅವರು ಕೂಡ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾರೆ, ಯಾಕಂದ್ರೆ ಅಷ್ಟು ಕೆಪೇಬಲ್ ಆಗಿರ್ತಾ ಹೋಗ್ತಾರೆ. ಎಸ್ ಸರ್. 7x7 रहता है 650 का, 9x9 रहता है 850 का. 120 ಟವಲ್. ಎಸ್ ನೋಡುವ 120ಕ್ಕೆ ಟವಲ್ ಸಿಗುವಂಥದ್ದು ಭಾಳ ಚೆನ್ನಾಗಿರುವಂಥದ್ದು ನೋಡ್ತಾ ಹೋಗ್ಬೋದು. ಟವೆಲ್ಗಳು ಭಾಳ ವೆರೈಟಿ ಆಗಿರುವಂಥ ವಿಶೇಷ ಗಮನಿಸಿ ಹೋಗ್ತಾರೆ. ಅಲಂಕಾರಿಕವಾಗಿರುವಂತಹ ಇದು ಮನೆಯ ಎದುರು ಭಾಗದಲ್ಲಿ ಅಥವಾ ಮನೆಯ ಒಳಭಾಗದಲ್ಲಿ ಎಲ್ಲಿ ಬೇಕಾದರೂ ಇಡಬಹುದು. ಇದು ಕೂಡ ಇವರ ಸ್ಟೇಟ್ ಅಸ್ಸಾಂ ನೋಡ್ತಾ ಹೋಗ್ಬೋದು. ಅಸ್ಸಾಮಿನ ಮತ್ತೊಂದು ಮಳಿಗೆಯನ್ನು ಗಮನಿಸಿ ಹೋಗ್ತೇವೆ. ಅಸ್ಸಾಮಿನಲ್ಲಿ ಬಹಳ ವಿಶೇಷವಾಗಿ ಇಂತಹ ಒಂದು, ಯಾಕಂದರೆ ಕಸದಿಂದ ರಸ ಮಾಡಬೇಕು, ವೆಲ್ ಥಾಟ್ ಆಫ್ ವೇಸ್ಟ್ ಅಂತ ಹೇಳುವಂಥದ್ದನ್ನು ಬಹಳ ಚೆನ್ನಾಗಿ ಫಾಲೋ ಮಾಡುವವರು ನಾವು ಗಮನಿಸ್ಬೋದು. ಹಾಗಾಗಿ ನೋಡ್ತಾ ಹೋಗ್ಬೋದು, ಸುಂದರಮಯವಾಗಿ ತಯಾರು ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು ಈ ಒಂದು ತಯಾರಿಕಾ ಒಂದು ಶೈಲಿಯನ್ನೇ ಗಮನಿಸ್ಬೋದು. ವಿಚ್ ಮೆಟೀರಿಯಲ್ ಸೋಲಾ ವುಡ್ ಅಂತ ಹೇಳೋದು ಮೆಟೀರಿಯಲ್ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ವುಡ್ಗಳನ್ನು ತಯಾರು ಮಾಡ್ತಾ ಒಂದು ಸಿಕ್ಕಿನಲ್ಲಿ ಅದನ್ನು ಚೆನ್ನಾಗಿ ಪೋಣಿಸ್ತಾ ಹೋಗ್ತಾರೆ. ಆ ಮೂಲಕವಾಗಿ ಅದೊಂದು ವಿಶೇಷ ಡಿಸೈನ್ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಆಗಲೇ ಹೇಳ್ತಾ ಹೋದೆವು, ಎಲ್ಲ ರೀತಿಯಾಗಿರುವಂಥ ವಸ್ತುಗಳು ಮಹಿಳೆಯರೇ ತಯಾರು ಮಾಡ್ತಾ ಹೋಗ್ತಾರೆ. ಸುಮಾರು 15 ಸ್ಟೇಟ್ಗಳಲ್ಲಿ ವಿಶೇಷವಾಗಿ ನಾವು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಎಲ್ಲ ರೀತಿಯಾಗಿರುವಂಥ ವಸ್ತುಗಳನ್ನು ನೋಡ್ತಾ ಹೋಗ್ಬೋದು. ಅಲಂಕಾರಿಕ ವಸ್ತುಗಳು ಮಹಿಳೆಯರಿಗೆ ಬೇಕಾಗುವಂತಹ ಅಥವಾ ಆಧುನಿಕ ಮಹಿಳೆಯರಿಗೆ ಬೇಕಾಗುವಂಥ ವಿಶೇಷ ಸ್ಟೇಟ್ ಗೋವಾ. ಭಾಳ ಚಿಕ್ಕದಾಗಿದ್ದರೂ ಕೂಡ ಭಾಳ ಫೇಮಸ್ ಆಗಿರುವಂಥ ಸ್ಟೇಟು ಗೋವಾ. ಸೊ ಆ ಗೋವಾದ ಪ್ರದೇಶದಲ್ಲಿ ಇಲ್ಲಿ ಗಮನಿಸ್ಬೋದು. ಭಾಳ ಅವರದೇ ಆಗಿರುವಂಥ ಟ್ರೆಡಿಷ್ನಲ್ ಉತ್ಪನ್ನಗಳನ್ನು ಗಮನಿಸ್ಬೋದು. ಮತ್ತೊಂದು ರೀತಿಯಾಗಿರುವಂತಹ ಸಾರಿಯ ಮಳಿಗೆ ಗಮನಿಸ್ಬೋದು. ಟ್ರೆಡಿಷ್ನಲ್ ಆಗಿರುವಂತಹ ನಮ್ಮ ಭಾಳ ಹತ್ತಿರದ ಉಡುಪಿಯ ಪ್ರದೇಶದವರು ಇಲ್ಲಿರುವಂಥದ್ದು. ತಯಾರು ಮಾಡಿದಂಥ ಎಲ್ಲ ರೀತಿಯ ಐಟಮ್ಸ್ಗಳು ಹೇಗೆ ತಯಾರು ಮಾಡ್ತಾರೆ, ಯಾಕಂದರೆ ಮಹಿಳೆಯರೇ ವಿಶೇಷವಾಗಿ ಸ್ವಸಹಾಯ ಗುಂಪುಗಳ ಮೂಲಕವಾಗಿ ತಯಾರಾಗುವಂಥ ವಿಶಿಷ್ಟವಾಗಿರುವಂಥದ್ದು ಒಂದು ಇದೆಲ್ಲ ತಯಾರು ಮಾಡಬೇಕು ಅಂತ ಹೇಳಿ ಆಲೋಚನೆ ನೋಡಿ. ನಾವು ಸಂಜೀವಿನಿ ಸ್ವಸಹಾಯ ಸಂಘ ರೆಡಿ ಆದರೂ ಕೂಡಲೇ ನಾವು ಆ ಸಂಘದ ಒಂದು ಸದಸ್ಯನಾಗಿ ಅದರದ್ದಲ್ಲೂ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಮತ್ತು ನಾನು ಪಂಚಾಯತ್ ಅಧ್ಯಕ್ಷರಾಗಿಯೂ ನಾನು ಇಷ್ಟವರೆಗೆ ಸೇವೆ ಸಲ್ಲಿಸಿದೆ. ಮೊನ್ನೆಷ್ಟೇ ತೇರ್ಗಡೆ ಆಗಿತ್ತು. ಅದು ನಮ್ಮ ಪಂಚಾಯತಿಯಲ್ಲಿ ಈ ನಮ್ಮದು ಈ ಬೇರೆ ಇದು ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಬೇಕಂತೇಳಿ ಇದು ಬಂದಾಗಲೇ ನಾನೇ ಫಸ್ಟಾಗಿ ಮಾಡ್ತೆ ಅಂಥೇಳಿ ಒಂದು ಎರೆ ತೊಟ್ಟಿ ಅಂಥೇಳಿ ಅದನ್ನು ರೆಡಿ ಮಾಡಿ ಪಂಚಾಯತಿಂದ ಸಾಧಾರಣ 28,000 ರೂಪಾಯಿ ನಮಗೆ ಅನುದಾನ ಸಿಕ್ಕಿತ್ತು. ಅದನ್ನು ತೊಗೊಂಡು ಹೌದೌದು ನನ್ನ ಮನೆಯಲ್ಲೇ ನಾನು ಹೈನುಗಾರಿಕೆನೂ ಮಾಡ್ತಾಯಿದ್ದೆ. ಹೈನುಗಾರಿಕೆ ಇದಕ್ಕೋಸ್ಕರ ಹಾಗಾದರೆ ಈ ಎರೆಹುಳ ತೊಟ್ಟಿ ಮಾಡಿದರೆ ಒಳ್ಳೇದಾಗತ್ತಂತ ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ತುಂಬ ಬೇಡಿಕೆ ಬಂತು. ಎರೆಹುಳ ತುಂಬ ಹೊರಗಿಂದ ನಾವು ಬೆಂಗಳೂರಿಂದ ತರಿಸಿ ಹುಳ ಬಿಟ್ಟು ಅದು ನಾನೇ ಮಾಡಿ ಒಂದು ಇಬ್ಬರನ್ನ ಹಾಕ್ಕೊಂಡು ಕೆಲಸ ಮಾಡಿದೆ ಮಹಿಳೆಯರು. ಈಗ ಮಹಿಳೆಯರನ್ನ ಮತ್ತೆ ಇದು ಮಾಡಿ ಈಗ ಕೋಕೋಪಿಟ್ ಅಂತೇಳಿ ಅದನ್ನ ಈಗ ರೆಡಿ ಮಾಡೋಕ್ಕೆ ನಮ್ಮ ಅಳಿಯನ ಅಂದರೆ ನಮ್ಮ ಅಣ್ಣನ ಮಗನು ಅವನಿಗೆ ಸಹಾಯಕ್ಕೆ ತೊಗೊಂಡು ಈಗ ಅವನೇ ಅದನ್ನು ರೆಡಿ ಮಾಡೋಕೆ ಮಹಿಳೆಯರು ಇಟ್ಕೊಂತ ನಾನು ಅವನಿಗೆ ಸ್ವಲ್ಪ ಹೆಲ್ಪ್ ಆಗಿ ನಾನೊಂದೆರಡು ಸ್ವಲ್ಪ ಹೊರಗಡೆ ಬೇರೆ ಬೇರೆ ನನಗೆ ಮೀಟಿಂಗು ಸಭೆ ಆದಿದ್ದೆಲ್ಲ ಇರ್ತಲ್ಲ ಫುಲ್ ಅವನಿಗೆ ವಹಿಸಿ ಕೊಟ್ಟಿದೆ. ಅವನು ಒಳ್ಳೆ ರೀತಿಯಲ್ಲಿ ಒಂದು ಸಾಧಾರಣ 10 ಜನ ಮಹಿಳೆಯರನ್ನ ಹಾಕ್ಕೊಂಡು ಎಲ್ಲ ಮಹಿಳೆಯರೇ. ಇವನು ನಮ್ದು ತಂಗಿ ಮಗ ಸ್ವಲ್ಪ ಹೆಲ್ಪರಾಗಿ ಇದು ಮಾಡ್ತಾ ಬಿಟ್ಟರೆ ಮತ್ತೇನಿಲ್ಲ. ಅವನು ಮಹಿಳೆಯರಿಗೆ 10 ಜನಿಗೆ ನಾವು ಉದ್ಯೋಗ ಕೊಟ್ಟಿತ್ತಂತ ತುಂಬ ಖುಷಿ ಇದೆ. ಎಲ್ಲರಿಗೂ. ಮತ್ತು ಬೇರೆ ಈ ಬೇರೆ ಹೊರಗಿಂದೆಲ್ಲ ಇದು ರಾಸಾಯನಿಕ ಇದೆಲ್ಲ ಹಾಕಿ ಬೆಳೀತಾರಲ್ಲ ಆ ಬೆಳೆ ಹಾನಿ ಮಾಡಿ ಆರೋಗ್ಯಕ್ಕೆ ಇದು ಮಾಡೋದಕ್ಕಿಂತ ನಾವು ಭೂಮಿ ಹಾಳು ಆರೋಗ್ಯನೂ ಹಾಳು. ಅದಕ್ಕೆ ನಮ್ಮ ಆದಷ್ಟು ಜನರಿಗೂ ಒಂದು ಆರೋಗ್ಯದಲ್ಲಿ ಬೆಳೀಲಿ. ತರಕಾರಿ ಏನು ನಮ್ಮಲ್ಲಿ ತರಕಾರಿ ಹಲವಾರು ಜನ ಬೆಳೀತಾರೆ. ಅವರು ಈ ಗೊಬ್ಬರ ತಗೊಂಡು ಹೋಗ್ತಾರೆ. ಅವರು ಒಳ್ಳೆ ರೀತಿಯಲ್ಲಿ ಇದು ಮಾಡಿ ಸೊಪ್ಪು ತರಕಾರಿ ಮಾರುವಾಗ ಆ ಮಾರುಕಟ್ಟೆಗೆ ಅವರು ಬೆಳೆಸಿ ಆ ಮಾರುಕಟ್ಟೆಗೆ ತಗೊಂಡು ಮಾರ್ತಾರೆ. ಅವ್ರ ಧೈರ್ಯದಲ್ಲಿ ಹೇಳ್ತಾರೆ ನಾವು ಯಾವ ಕೆಮಿಕಲ್ ಹಾಕೋದಿಲ್ಲ, ಒಳ್ಳೆ ಗೊಬ್ಬರ ಹಾಕಿ ಬೆಳೆಸಿದ ಹರುವೆ ಸೊಪ್ಪು ಬಸ್ಲಿ ಸೊಪ್ಪು ಅಂತೇಳಿ ಹೇಳಿ ಮಾರಾಟ ಮಾಡ್ತಾರೆ. ಅವರಿಗೂ ತುಂಬ ಲಾಭದಾಯಕವಾಗಿ ನಾವು ಅವರಿಗೆ ಸಸ್ತ ರೀತಿಯಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಅದು ಒಳ್ಳೆ ರೀತಿಯಲ್ಲಿ ಉತ್ತಮ ಅಂತ ಹೇಳಿದ್ರೆ ನಮ್ದೀಗ ಮಾರುಕಟ್ಟೆ ದೊಡ್ಡ ಖಂಡಿತವಾಗಿ ಇಂಥ ಮಾರುಕಟ್ಟೆ ಆಗಬೇಕು ಅಂತ ಹೇಳಿದ್ರೆ ಮಹಿಳೆಯರಿಗೆ ವಿಶೇಷವಾಗಿ ಸರ್ಕಾರದ ಮೂಲಕವಾಗಿ
ಒಂದು ಸೌಕರ್ಯ ಸಿಕ್ಕಿರೋ ಕಾರಣವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಂಥ ವ್ಯವಸ್ಥೆಗಳು ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಆರೋಗ್ಯಕರವಾಗಿರುವಂಥ ಜೀವನ ಸಾಗಿಸಲಿಕ್ಕೆ ಇವರ ಮೂಲಕವಾಗಿ ಸಾಧ್ಯ ಆಗ್ತದೆ. ಯಾಕಂದರೆ ಇದಂತೇಳಿ ಸಾಧಾರಣ ಬಿರುದು ಸಹ ತಗೊಂಡಿದ್ದೆ ನಾನು. ಹೌದೌದು. ಇದೇ ಸಂಜೀವಿನಿ ಇದರಿಂದ ಉತ್ತಮ ಕೃಷಿಕ ಅಂತೇಳಿ ಹೇಳಿ ಇದನ್ನು ಅವಾರ್ಡ್ ತಗೊಂಡಿದ್ದೆ ನಾನು. ಖಂಡಿತವಾಗಿ ಇಂಥ ಒಂದು ಯೋಗ್ಯವಾಗಿರುವಂಥ ವ್ಯಕ್ತಿಗಳಿಗೆ ಅಂಥ ಪ್ರಶಸ್ತಿ ಸಿಗಲೇಬೇಕು. ಖಂಡಿತವಾಗಿ ಇಂಥ ಉತ್ಪನ್ನಗಳು ಕೂಡ ಇಲ್ಲಿ ಮಳಿಗೆಯಲ್ಲಿ ಇರುವಂಥದ್ದು ಪ್ರತಿಯೊಂದು ರೀತಿಯಾಗಿರುವಂತಹ ಉತ್ಪನ್ನಗಳು ಸಿಗಲಿಕ್ಕೆ ಸಾಧ್ಯ ಆಗುವಂಥ ಅಲಂಕಾರಿಕವಾಗಿರುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಉತ್ಪನ್ನಗಳು ಅನಿಸೋದು. ಅದರೊಟ್ಟಿಗೆ ತಿನ್ಲಿಕ್ಕೆ ಏನಾದ್ರು ಉಂಟ ಮಾರ್ರೆ ಅಂತ ಹೇಳಿದ್ರೆ ತಿನ್ಲಿಕ್ಕೂ ಕೂಡ ಇಲ್ಲಿರುವಂತಹ ಐಟಮ್ಸ್ಗಳನ್ನು ಗಮನಿಸ್ತಾ ಹೋಗ್ತೇವೆ. ಪ್ರತಿಯೊಂದು ರೀತಿಯ ನೋಡ್ತಾ ಹೋದು ಹತ್ರ ಬರ್ತಾ ಇರಲಿ ಘಮ ಘಮ ಅಂತ ಹೇಳುವಂತಹ ಪರೆಗಳನ್ನು ಬರ್ತಾ ಹೋಗ್ತದೆ. ಇವರು ಸ್ಟೇಟ್ ಕೇರಳ ನೋಡ್ತಾ ಹೋದು. ಚಿಪ್ಸ್ ನೋಡುವಾಗನೇ ನಾವು ಹೇಳಬೇಕಿತ್ತು ಅದು ಕೇರಳ ಅಂತೇಳಿ. ಯಾಕಂದರೆ ಸಿಹಿ ಚಿಪ್ಸು ಮತ್ತು ಇಂಥ ಚಿಪ್ಸು ಕೇರಳದಲ್ಲಿ ಬಹಳ ಫೇಮಸ್ ಆಗಿರುವಂಥದ್ದು. ಬಹಳ ಬನಾನಾ ಫ್ರೂಟ್ ಫ್ರೈ ആണ്. ಬನಾನಾ ಫ್ರೂಟ್ ಅದೇ ಬಾಳೆ ಹಣ್ಣಿನ ಮೂಲಕವಾಗಿ ತಯಾರಾಗುವಂಥದ್ದು, ಬನಾನಾ ಫ್ರೂಟಿನ ಮೂಲಕ ತಯಾರಾಗುವಂಥದ್ದು. ಸೊ ಇದು ಬನಾನಾ ಮೂಲಕವಾಗಿ ತಗೊಳ್ಳುವಂಥದ್ದು. ಇಲ್ಲಿ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ರೀತಿಯಾಗಿ. ಯಾಕಂದರೆ ಇದು ನಾವು ಎಲ್ಲಿ ಬೇಕಾದರೂ ತಯಾರಾಗ್ಬೋದು. ಇದು ಕೇರಳ ಸ್ಟೇಟ್ನಲ್ಲಿ ಕೇರಳದ ಅಲ್ಲಿ ನಿವಾಸಿಗಳು ಕೇರಳನವರು ಭಾಳ ವಿಶೇಷವಾಗಿ ತಯಾರು ಮಾಡ್ತಾ ಹೋಗ್ತಾರೆ. ನೋಡ್ತಾ ಹೋದು ಬೇರೆ ಬೇರೆ ರೀತಿಯಾಗಿರುವಂತಹ ಉತ್ಪನ್ನಗಳು ಗಮನಿಸ್ಬೋದು. ಚುಕ್ಕು ಕಾಫಿ. ಓಕೆ, ಚಿಕ್ಕುನ ಮೂಲಕವಾಗಿ ಕಾಫಿ. ನಮಗೆ ಕಾಫಿ ಕುಡಿದಾಗ ಕಾಫಿಯ ಸ್ಮೆಲ್ ಬರ್ತದೆ, ಚುಕ್ಕು ಸ್ಮೆಲ್ಲು ಬರ್ತಾ ಹೋಗ್ತದೆ. Throat infection, running nose, headache, fever, cold. At a time, 1 glass hot water में 1 teaspoon mix and drink it. Throat infection, kitch ಎಲ್ಲ. One day how many days? How many times? 1 or 3 times. 3 times. Per day. Per day 3 times. After before drinking, relief നമ്മുടെ abdominal pain, gas, acidity ಎಲ್ಲ ರಿಲೀಫ್ ಆವು. ಪ್ರತಿಯೊಂದು ರೀತಿಯಾಗಿ ಐಟಮ್ಸ್ಗಳಲ್ಲಿಯೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಿರುವಂಥ ವಿಶೇಷವಾಗಿರುವಂತಹ ಒಂದು ಕಾಫಿ ಆಗಿರುವಂಥದ್ದು. ಇದರೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಉತ್ಪನ್ನಗಳು, ಹಪ್ಪಳಗಳಿರ್ಬೋದು, ಪ್ರತಿಯೊಂದು ರೀತಿಯಾಗಿರುವಂಥದ್ದು ಕೂಡ ಹೋಮ್ ಮೇಡ್ನವರು ಕೇರಳದವರು. ಬೇರೆ ಬೇರೆ ಸ್ಟೇಟ್ನಲ್ಲಿ ಸಿಕ್ಕಿದ್ರು, ಕೇರಳ ಸಿಗಲಿಲ್ಲ. ಕೇರಳದ ವಿಶೇಷವಾಗಿ ಫುಡ್ ಐಟಮ್ಸ್ಗಳು ಸಿಗ್ತಾ ಹೋಗ್ತದೆ. ನಿಮ್ಮ ಸ್ಟೇಟ್ ಕರ್ನಾಟಕದವರು ಎಲ್ಲಿ ಅವರು? ಕಿನ್ನಿಗೋಳಿ. ಬಾರಿ ಮುಟ್ಟೋದಾಗ್ಲಿ ಕಿನ್ನಿಗೋಳಿದಾಗ್ಲಿ ದಾದ ಮಾತ್ರ ಸ್ಪೆಷಾಲಿಟಿ ಹೋಮ್ ಮೇಡ್ ಮಸಾಲ. ಹೋಮ್ ಮೇಡ್ ಮಸಾಲ ಇಲ್ಲೇ ತಯಾರು ಮಾಡ್ಬೋದು. ಯಾನೇ ರೆಡಿ ಮಾಡ್ಕೊಂಡು ಈರೇ ರೆಡಿ ಮಾಡ್ಬೋದು. ಓಕೆ, ಒಂದು ಮಾತು ಮಲ್ಪೊಡು ಮಂತಿನ ಆಲೋಚನೆ ಎಂಚ ಮಾಡ್ತೀನಿ ಪಂಡ ದುಂಬುಡಿಂಚಿಲ ಫುಡ್ ಮಸ್ತ್ ಇಂಟ್ರೆಸ್ಟ್. ಎಷ್ಟು ವರ್ಷ ಪ್ರಾರಂಭ ಅಂತೀರಿ? ಪ್ರಾರಂಭ ಮಂತದ್ದು 7-8 ವರ್ಷ 7-8 ವರ್ಷ ತೋಲಿ ಪ್ರತಿಯೊಂದು ರೀತಿಯ ಅಂಚಿನ ಮಸಾಲಲು ಉಂಟು. ಭಾರಿ ಪೊರ್ಲುದ ಐಟಮ್ಸ್ಲು ಭಾರಿ ಖುಷಿ ಆಪುಣದ ಪಂಡ ನಮ್ಮ ಊರುದಾಕ್ಲೇ ಬಂದ್ಪಿ ಒಂಜಿ ಭಾರಿ ಶೋಕದ ಖುಷಿ. ಐದೊಟ್ಟೊಟ್ಟಿಗೆ ಪ್ರತಿಯೊಂದು ಐಟಮ್ ನಮ್ಮ ಕಣ್ಣಿಗೆ ತೋಜುಂಡು ಒಂದು ಪ್ರಿಸರ್ವೇಟಿವ್ ಕಲರು ಒವೇ ರೀತಿಯ ಪಾಡಂದೆ ಪ್ಯೂರ್ ಆಯ್ನಂಚಿನ ಪ್ರಾಡಕ್ಟ್ಲು ಐಟೊಟ್ಟಿಗೆ ಭಾರಿ ಖುಷಿದಾದ ಪಂಡ ನಮ್ಮ ಕಣ್ಣಿಗೆ ಮಾತ್ರ ರೀತಿಯ ಪ್ರಾಡಕ್ಟ್ ತೋಜುಂಡು ಒಂದು ದಯಪಂಡ ಬೇತೆ ಬೇತೆ ಪ್ರಾಡಕ್ಟ್ ಈತು ಪ್ರಮಾಣ ಮಾತ್ರ ತೋಜುಂಡು ಒಂದು ಸಂಪೂರ್ಣ ತೋಜುಂಡು ಖಂಡಿತವಾಗಿ ತೋಲಿ ಪ್ರಾಡಕ್ಟ್ದ ಕಲರ್ ಎಂಚ ಉಂಡು ಒಂದು ಅಂಚ ದೂಪಿನಂಚಿನ ವ್ಯವಸ್ಥೆನ ಮಾಡ್ತೊಂದಿರು ಖಂಡಿತವಾಗಿ ಹ್ಯಾಟ್ಸಪ್ ಮೇಡಮ್. ಇದು ಪ್ರತಿಯೊಂದು ರೀತಿಯ ಪ್ರಾಡಕ್ಟ್ ಇಲ್ಲ ನಮಗೆ ವಿಶೇಷ ಬೇರೆ ಸಾಧ್ಯ ಉಂಡು ತೋಲಿ. ಸ್ಟೇಟ್ ಶಿವಮೊಗ್ಗ, ನಮ್ಮ ಶಿವಮೊಗ್ಗದವರೇ ಇಲ್ಲಿ ಗಮನಿಸ್ಬೋದು. ನೋಡ್ತಾ ಹೋಗ್ಬೋದು ಬೇರೆ ಬೇರೆ ರೀತಿಯಾಗಿರುವಂತಹ ಅಲಂಕಾರಿಕ ವಸ್ತುಗಳನ್ನು ನೋಡಿಸ್ಬೋದು. ಭಾಳ ಮಣ್ಣಿಂದ ವೀಕ್ಷಕರೇ ಗಮನಿಸ್ಬೋದು, ಮಣ್ಣಿನ ಮೂಲಕವಾಗಿ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡಿರುವುದು. ಚೆನ್ನಾಗಿರುವಂತಹ ಐಟಮು. ಸ್ವಲ್ಪ ವೆಯ್ಟ್ ಇದ್ದರೂ ಕೂಡ ಅಬ್ಬರ ಕಾಣ್ತಾ ಹೋಗ್ತದೆ. ಭಾಳ ಖುಷಿ ಏನು ಅಂತ ಹೇಳಿದರೆ ಮಣ್ಣೆ ಎಲ್ಲವೂ ಮಣ್ಣಿನ ಎಲ್ಲವೂ ಹೇಗೆ ತಯಾರು ಮಾಡ್ತೀರಿ ಅಂತೇಳಿ. ಇದನ್ನು ಹ್ಯಾಂಡ್ ಮೇಡು ಎಲ್ಲ ಮಣಿಗಳನ್ನು ಕೈಯಲ್ಲೇ ಮಾಡೋದು. ಇದಕ್ಕೇನು ಮೆಷಿನ್ ಅಥವಾ ಮೋಲ್ಡ್ ಏನೂ ಇಲ್ಲ, ಇದಕ್ಕೆ ಮಾತ್ರ ಮೋಲ್ಡ್ ಇರ್ತದೆ. ಹಾಗೆ ಅದನ್ನು ಸೂಕ್ಷ್ಮವಾಗಿ ನಾವು ಪೋಣಿಸ್ತೇವೆ. ಒಂದು ಈ ಫಿಶ್ ವೈರ್ ಟೈಪರ್. ಇಲ್ಲಿಗೆ ಪ್ರಾಬ್ಲಮ್ ಬರೋದಿಲ್ಲ ಮಣ್ಣಿನೊಳಗೆ ಹೋಗುವಾಗ ನೂಲುಗಳು? ಇಲ್ಲ ಪ್ರಾಬ್ಲಮ್ ಬರೋದಿಲ್ಲ. ಅದು ಬೇಕ್ ಮಾಡ್ತೇವೆ. ಬೇಕ್ ಮಾಡಿ ನಂತರ ಅದನ್ನು ನಾವು ಪೂರ ದಾರದಲ್ಲಿ ಪೋಣಿಸ್ತೀವಿ. ನೋಡ್ತಾ ಹೋಗ್ಬೋದು ವೀಕ್ಷಕರೇ, ಅದೆಷ್ಟು ರೀತಿಯ ವೆರೈಟಿಗಳುಂಟು ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ರೀತಿಯ ಡಿಸೈನ್ಸ್ಗಳುಂಟು. ಎಲ್ಲವೂ ಕೂಡ ಮಣ್ಣಿಂದನೇ ಅಂತ ಹೇಳು. ಭಾಳ ಹೆಮ್ಮೆ ಅಂತ ಹೇಳಿದ್ರೆ ಮಣ್ಣಿನ ಮೂಲಕವಾಗಿರುವಂಥ ಐಟಮ್ಸ್ಗಳು ಎಲ್ಲವೂ ಪ್ಲಾಸ್ಟಿಕ್ ಫೈಬರ್ ಗಮನಿಸ್ತಾ ಹೋಗ್ತವೆ. ಮಣ್ಣಿನ ಮೂಲಕ ನೋಡ್ತಾ ಹೋಗ್ತವೆ. ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಆರೋಗ್ಯಕರವಾಗಿ. ಮಳೆಗೆ ಪ್ರಾಬ್ಲಮ್ ಆಗ್ಬೋದಾ? ಮಳೆಗೂ ಪ್ರಾಬ್ಲಮ್ ಆಗೋದು. ನಾವು ಬ್ರೇಕ್ ಮಾಡಿದ್ರಿಂದ ಅದು ಏನು ಅಂದ್ರೆ ಒದ್ದೆ ಆಗೋದಿಲ್ಲ, ಎಂಥದ್ದು ಆಗೋದಿಲ್ಲ, ಏನೋ ನೋಡಿ ವೀಕ್ಷಕರೇ, ಮಳೆಗೂ ಕೂಡ ಒದ್ದೆ ಆಗುತ್ತೆ. ನಮಗೆ ಒಂದು ಕನ್ಫ್ಯೂಷನ್ ಯಾಕಂದ್ರೆ ಕರಾವಳಿ ಭಾಗದವರಿಗೆ ಮಳೆ ಅಧಿಕವಾಗಿರುವಂಥದ್ದು. ನಾವೆಲ್ಲರೂ ಹಾಕೊಂಡ್ರೆ ಸುಮ್ಮನೆ ವೇಸ್ಟ್ ಮಾರೆ ಅಂತ ಹೇಳಿದರೆ ಮಳೆಗೆ ಏನೂ ಆಗೋದಿಲ್ಲ ಅಂತ. ಮಣ್ಣಿನ ಮೂಲಕವಾಗಿ ತಯಾರಾಗಿರುವಂತಹ ಸರ, ಅದ್ಭುತ ಸರ ಬಂದು ಖರೀದಿ ಮಾಡಿ ಆ ಮೂಲಕವಾಗಿ ನೋಡ್ತಾ ಹೋಗಿ ಅದರ
ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಯಾವ ರೀತಿಯಾಗಿ ಚೆನ್ನಾಗಿದೆ ಅಂತ ಹೇಳುವಂಥದ್ದು ವೀಕ್ಷಕರೇ ನೋಡ್ತಾ ಹೋಗೋದು. ಮುಂದೆ ಬರ್ತಾ ಇದ್ದಾಗಲೇ ಬೇರೆ ಬೇರೆ ರೀತಿಯಾಗಿರುವಂತಹ ಸಾರಿ ಮಳಿಗೆಗಳನ್ನು ಗಮನಿಸ್ಬೋದು. ಪ್ರತಿಯೊಂದು ರೀತಿಯಾಗಿರುವಂಥ ಮಳಿಗೆಗಳು, ಪ್ರತಿಯೊಂದು ರೀತಿಯ ವಸ್ತುಗಳು ಕೂಡ ವಿಭಿನ್ನ ವಿಶೇಷತೆ ಇವೆಲ್ಲವೂ ಕೂಡ ಸ್ವಸಹಾಯ ಗುಂಪುಗಳು, ಮಹಿಳಾ ಸ್ವಸಹಾಯ ಗುಂಪುಗಳು ಮಾಡಿರುವಂಥದ್ದು. ಸುಮಾರು 170 ಮಳಿಗೆಗಳು, ಆಲ್ಮೋಸ್ಟ್ ಅರ್ಧ ಮಳಿಗೆಗಳು ಗಮನಿಸ್ತಾ ಇದ್ದೇವೇನೋ, ಇನ್ನೆಷ್ಟು ರೀತಿಯ ಮಳಿಗೆಗಳಿದೆ ಅವೆಲ್ಲವೂ ಕೂಡ 15 ಸ್ಟೇಟಿನ ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಹೆಮ್ಮೆ ವಿಷಯ. ಇನ್ನೇನಿದೆ ಗಮನಿಸ್ತಾ ಬರುವ ವೀಕ್ಷಕರೇ, ಬೃಹದ್ದಾಗಿರುವಂತಹ ಮಾರಾಟದ ಮಳಿಗೆ, ವಸ್ತು ಪ್ರದರ್ಶನದ ಮಳಿಗೆ ಸರಸ್ ಮೇಳ 2026ರಲ್ಲಿ ನಾವೀಗ ಗಮನಿಸಲಿಕ್ಕಿರುವಂಥದ್ದು ಮತ್ತೊಂದು ರೀತಿಯಾಗಿರುವಂಥ ವಿಶಿಷ್ಟವಾಗಿರುವಂತಹ ವಸ್ತುಗಳು. ಇವರ ಸ್ಟೇಟ್ ಯಾವುದು ಗಮನಿಸೋದು ಆಂಧ್ರ ಪ್ರದೇಶದವರ ಅವರದೇ ಆಗಿರುವಂಥ ಶೈಲಿಯ ಬೇರೆ ಬೇರೆ ರೀತಿಯಾಗಿರುವಂತಹ ಮರದ ವಸ್ತುಗಳನ್ನು ಗಮನಿಸ್ಬೋದು. ಮರದ ಬೇರೆ ಬೇರೆ ರೀತಿಯಾಗಿರುವಂತಹ ಉತ್ಪನ್ನಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಪ್ರತಿಯೊಂದು ಉತ್ಪನ್ನಗಳಲ್ಲೂ ಕೂಡ ವಿಶೇಷತೆಯು ವಿಭಿನ್ನತೆಯನ್ನು ಗಮನಿಸ್ತಾ ಹೋಗ್ತೇವೆ. ಆ ಜೇನಿನ ವಿಶೇಷವಾಗಿರುವಂಥ ಜೇನನ್ನು ಹೀರಲಿಕ್ಕೋಸ್ಕರವಾಗಿ ಬೇಕಾಗಿರುವಂಥ ವಸ್ತುಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಗಮನಿಸುವಂಥದ್ದು ಪ್ರತಿಯೊಂದು ರೀತಿಯಾಗಿರುವಂತಹ ವಸ್ತುಗಳಲ್ಲಿ ಕೂಡ ಒಂದು ವಿಶಿಷ್ಟತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಮನೆ ವೀಕ್ಷಕರೇ, ಮುಂದೆ ನೋಡ್ತಾ ಹೋಗುವ. ಬೆಳಗಾಂ ಯಾವೆಲ್ಲ ರೀತಿಯ ಪ್ರಾಡಕ್ಟ್ಗಳಿದೆ, ಏನು ಸ್ಪೆಷಾಲಿಟಿ ಇದೆ? ಇದು ಫ್ಲೆಕ್ಸಿಡ್ಸ್ ಫ್ಲೆಕ್ಸಿಡ್ಸು. ಇದರಿಂದ ಕೊಲೆಸ್ಟ್ರಾಲ್, BP, ಶುಗರ್ಗೆ ಒಳ್ಳೆದಿದೆ. ಇದರಿಂದ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಇದು ಒಂದು ಮೇಯ್ನಲ್ಲಿ ಇರುತ್ತೆ, ಬಿಟ್ಟರೆ ಫ್ಲೆಕ್ಸಿಡ್ಸ್ದಲ್ಲೇ ಇರುತ್ತೆ. ಇದು ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗೇನು, ಅಂದರೆ ಅವರು ಮೀನು ತಿನ್ನಂಗಿಲ್ಲ, ಅವ್ರಿಗೆ ಒಳ್ಳೆಯದಿದು ಅಂತ ಹೇಳಿ. ಎಸ್ ವೀಕ್ಷಕರನ್ನು ಗಮನಿಸಬಹುದು. ಸಸ್ಯಾಹಾರಿ ಉಪಯೋಗ ಮಾಡುವವರಿಗೆ ಭಾಳ ವಿಶೇಷವಾಗಿ ವಸ್ತುಗಳು ಭಾಳ ಉಪಯೋಗ ಆಗುವಂಥದ್ದು. ಪ್ರತಿಯೊಂದು ರೀತಿಯಾಗಿರುವಂಥ ವಸ್ತುಗಳನ್ನು ಗಮನಿಸ್ಬೋದು. ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಆಹಾರದ ವಸ್ತುಗಳನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ ಅಲಂಕಾರಿಕ ವಸ್ತುಗಳನ್ನು ಗಮನಿಸ್ಬೋದು. ಪ್ರತಿಯೊಂದು ರೀತಿಯಾಗಿರುವಂಥ ನೋಡ್ಬೋದು. ಆ ಬದಿಯಲ್ಲಿ ಹಲವುಗಳನ್ನು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ಗಮನಿಸ್ಬೋದು, ಆ ಹಲವುಗಳು ಕೂಡ ಅವರೇ ತಯಾರು ಮಾಡಿರುವಂಥದ್ದು ನೋಡ್ಬೋದು. ವೆರೈಟಿ ಆಗಿರುವಂತಹ ಬ್ಯಾಗ್ಗಳ ಮಹಾಮಳಿಗೆಯಾಗಿ ನಾವು ಗಮನಿಸ್ತಾ ಹೋಗ್ತೇವೆ. ಎಲ್ಲ ರೀತಿಯಾಗಿರುವಂಥ ಡ್ರೆಸ್ಸಸ್ಗಳನ್ನು ಗಮನಿಸ್ತಾ ಹೋಗ್ತೇವೆ. ಸ್ಟೇಟ್ ಕರ್ನಾಟಕದವರು ಯಾವ ಪ್ರದೇಶದವರು? ಬೆಳಗಾವಿನವರು. ಎಲ್ಲ ರೀತಿಯಾಗಿರುವಂತಹ ಕರಟ್ಸ್ಗಳನ್ನು ಗಮನಿಸ್ಬೋದು. ಇದರ ಮೈನ್ ಯಾರು? ನಿಮ್ಮ ತಾಯಿಯವರ? ಹಾಂ ಸರ್, ನಮ್ಮ ತಾಯಿಯವರು ತಯಾರು ಮಾಡ್ತಾ ಹೋಗ್ತಾರೆ. ಎಲ್ಲವೂ ಕೂಡ ನಿಮ್ಮ ಬೆಳಗಾಂನಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷ ಆಯಿತು. 10 ವರ್ಷಗಳಿಂದ ನೋಡ್ತಾ ಹೋಗೋದು. ಬೇರೆ ಬೇರೆ ರೀತಿಯಾಗಿರುವಂಥ ವೆರೈಟಿಗಳನ್ನು ಮಾಡ್ತಾ ಹೋಗ್ತಾರೆ. ಇಲ್ಲೆಲ್ಲರಿಗೂ ಕೂಡ ನೋಡಿದ ಸ್ವ ಉದ್ಯೋಗದ ವಿಶೇಷ ಕಲ್ಪನೆಯನ್ನು ಮಾಡಿರುವಂಥದ್ದು ಈ ಬೆಳಗಾಂನ ಪ್ರದೇಶದ ಈ ಒಂದು ಮಳಿಗೆಯಲ್ಲಿ ಗಮನಿಸೋದು. ಇಲ್ಲಿ ಬರ್ತಾ ಇದ್ದಾಗಲೇ ಘಮ ಅಂತ ಹೇಳುವಂಥ ಪರಿಮಳ ಬರ್ತಾ ಹೋಗ್ತದೆ. ನೋಡ್ತಾ ಹೋಗೋದು. ಪ್ರತಿಯೊಂದು ರೀತಿಯಾಗಿರುವಂತಹ ಸೋಪುಗಳನ್ನು ಗಮನಿಸ್ಬೋದು. ಎಲ್ಲವೂ ಕೂಡ ಅದ್ಭುತವಾಗಿರುವಂಥ ಪರಿಮಳಗಳನ್ನು ಗಮನಿಸ್ಬೋದು. ನಿಮ್ಮ ಸ್ಟೇಟು? ನಮ್ಮ ಬೆಳ್ತಂಗಡಿ ಪೂರ ಇಲ್ಲಲ್ಲೇ ತಯಾರಾಪನೆ ಪೂರ ಭಾರಿ ಶೋಕ ಪರಿಮಳ ಪೂರ ಬರೋಂದುಂಡು. ಐಕ್ ಬೋಡೈನ ಕಂಟೆಂಟ್ ಮಾತ್ರ ತಿಕ್ಕು ನೆನಕ್ಲಿ ಮಾತ್ರ ಸೋಪುಲು ಉಂಟು. ಎನ್ನಡಲೆ ಪಪ್ಪಾಯಿ, ಚಾರ್ಕೋಲ್, ರೆಡ್ ವೈನ್, ನೀಮ್ ತುಳಸಿ, ಗೋಟ್ ಮಿಲ್ಕ್, ಅಲ್ವೇರಾ, ಬೋರ್ಡು ತುಲೆ ಏತು ಬಗೆದ ಸೋಪು ಉಂಡು. ಒಂದು ಪ್ರತಿಯೊಂದು ರೀತಿಯ ಅಂಚನ ಸೋಪುಲು ಕೂಡ ಮೂಲು ತಿಕ್ಕೊಂಡು ಐನು ಬೇರೆ ತಯಾರು ಮನ್ಪೇರು ಬಂತಿನ ಭಾರಿ ವಿಶೇಷ.